ఇది మనసులో ఏమన్నా అనుకుంటే మనం ఇది తిప్పితే అవుతుంది. ఓకే. మా చిన్నప్పుడు నేను అనుకున్నాను అయిందా? మా మావయ్యనేమో మా నాన్న చేయొద్దు మేము చేయమని మా వీళ్ళిద్దరు దెబ్బలాట్లో. ఓకే. అయితే మా మావయ్యని చేసుకోవాలి ఇది అవుతుందా అవుదా అని తిప్పాను. ఇలా తిప్పగానే తిరిగేసింది. కానీ మావయ్యని ఇచ్చి పెళ్లి చేశాను. శ్యామదామ శ్రీరామ భిన్న శంకర నీరువి గురువర శంకರ ನೀರುವಿ ಕಾಮ ಕ್ರೋಧವಾನ ಶಿಶಿ ಜಗದೊಳು ಶಾಂತಿಯ ಬೀರಿಸಿದಿ ಗುರುವರ ಶಾಂತಿಯ ಬೀರಿಸಿದಿ ಗುರು ರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆನಾರತಿಯ ಗುರುವರ ಬೆಳಗುವೆನಾರತಿಯ ಗುರುವರ. ಕಾಲದ ಮಣ್ಣಿನೊಳಗೆ ಮರೆತು ಹೋದ ಒಂದು ಅದ್ಭುತ ಕತೆ. ಪುರ ಗ್ರಾಮದ ಹೃದಯದಲ್ಲಿ ನಿಂತಿರುವ ದೇವಾಲಯ, ಭಕ್ತಿಯ ಶಿಲ್ಪ, ನಂಬಿಕೆಯ ನಾದ, 1000 ವರ್ಷಗಳ ಇತಿಹಾಸದ ಸಾಕ್ಷಿ ಶ್ರೀ ಸೋಮೇಶ್ವರ ದೇವಾಲಯ. ಇಲ್ಲಿ ಪ್ರತಿಯೊಂದು ಕಲ್ಲು ಮಾತನಾಡುತ್ತದೆ, ಪ್ರತಿಯೊಂದು ಶಿಲ್ಪ ಜೀವಂತವಾಗುತ್ತದೆ. ಹಂಪಿಯ ಕೀರ್ತಿಯ ಪ್ರತಿಧ್ವನಿ ಈ ಪುರದ ಮಣ್ಣಲ್ಲಿ ಮತ್ತೆ ಮೊಳಗುತ್ತಿದೆ. ಪಾರ್ವತಿ ವಿಗ್ರಹ ಇದು. ಇಲ್ಲೊಡೆ ನಮ್ಮಲ್ಲಿ ಕಲ್ಲು ಕೂಳಿ ಇದೆ. ಹೌದ್ರಿ. ಕಲ್ಲಿನ ಮುಲ್ಲ ಇದ್ದಾನೆ. ಇಲ್ಲೊಂದು ಆಂಜನೇಯ ಇದ್ದಾನೆ. ಈ ಕಲ್ಲು ಕೋಳಿ ಮುಲ್ಲ ಏನಂತಂದರೆ ಇದಕ್ಕೊಂದು ವಾಡಿಕೆ ಇದೆ ರೀ. ಈ ಕಲ್ಲು ಕೋಳಿ ಕೂಗಿದರೆ ಈ ಕಲ್ಲಿನ ಮುಲ್ಲ ಚೂರಿ ಆಗ್ತಾನೆ. ಎರಡಕ್ಕೂ ಜೀವ ಬಂದ್ಬಿಟ್ಟಿರುತ್ತೆ. ಓಕೆ. ಈ ಕಲ್ಲು ಕೋಳಿ ಕೂಗಿದರೆ ಈ ಕಲ್ಲು ಮುಲ್ಲ ಚೂರಿ ಹಾಕಿಬಿಡ್ತಾನೆ. ಈ ಕೋಳಿನ ಚೂರಿ ಹಾಕಿದಂದರೆ ಹಂಪಿ ಗೋಪುರ ಮೇಲೆ ಕಾಗಿ ಕುಂತು ನೀರು ಕುಡಿತಿ ಅಂದರೆ ಅವತ್ತು ಈ ಕಲಿಯುಗ ಇರೋದಿಲ್ಲ, ಪ್ರಳಯವಾಗುತ್ತೆ ಅಂತ ಒಂದು ವಾಡಿಕೆ ಇದೆ. ಕಲ್ಲು ಕೋಳಿ ಮುಲ್ಲ ಆಂಜನೇಯ. ಈ ಕಲ್ಲು ಕೋಳಿ ಕೂಗಿದ್ರೆ ಈ ಮುಲ್ಲ ಚೂರಿ ಹಾಕಿಬಿಟ್ರೆ ಹಂಪಿ ಗೋಪುರ ಮೇಲೆ ಕಾಗಿ ಕುಂತು ನೀರು ಕುಡಿತಿದ್ರೆ ಹಂಪಿ ಗೋಪುರ ಎಷ್ಟೈಟ್ ಇದೆ ಆ ಮಟ್ಟಕ್ಕೆ ನೀರು ಹರಿಯುತ್ತೆ. ಅಲ್ಲಿ ಕುಂತು ಕಾಗಿ ನೀರು ಕುಡಿತಿದ್ರೆ ಈ ಕಲಿಯುಗ ಪ್ರಳಯ. ಅವತ್ತು ಈ ಕಲಿಯುಗ ಇರೋದಿಲ್ಲ ಅಂತ ಒಂದು ವಾಡಿಕೆ ಸರಿ. ಇದು ಕಲಿಯುಗದ್ದು. ಇದು ಅರಿವಾಣ ಅಂತೇಳಿ. ಇದು ಈ ಅರಿವಾಣ ಉದ್ದೇಶ ಏನಂತಂದರೆ ಆಗಿನ ಕಾಲದಲ್ಲಿ ಈ ದೇವಸ್ಥಾನದಲ್ಲಿ ಎಲ್ಲ ದೇವರಿಗೂ ಪೂಜೆ ಮಾಡಿ ಇದರಲ್ಲಿ ನೈವೇದ್ಯ ಇಟ್ಟು ತಿರುಗಿಸಿಬಿಟ್ರೆ ಏನ್ರಿ ಎಲ್ಲ ದೇವರಿಗೆ ಅರ್ಪಣೆ ಆದಂಗೆ ಅಂತ ಈ ಅರಿವಾಣ ಮಾಡಿದ್ದಾರೆ ಹಿರಿಯರು. ಇದು ಯುಗಕ್ಕೊಂದು ಬಟ್ಟಲು ತೆಗೆದಿದ್ದಾರೆ. ಮೇಲಿದು ಬಟ್ಟಲಿದೆ ಅಲ್ಲ, ಬರುತ್ತೆ. ಅದು ಬರುತ್ತೆ. ಯುಗಕ್ಕೊಂದು ಬಟ್ಟಲು ತೆಗೆದಿದ್ದಾರೆ ನೋಡಿ. ಇಲ್ಲೊಂದು ಬಟ್ಟಲಿದೆನಾ, ಆ ಕಡೆ ಒಂದು ಬಟ್ಟಲಿದೆನಾ, ಅವು ತೆಗೆದಂಥ ಬಟ್ಟಲುಗಳು. ಇದು ಒಂದು ತ್ರೇತಾಯುಗ, ಅದು ದ್ವಾಪಾರ ಯುಗ, ಇದು ಕಲಿಯುಗ. ಕಲಿಯುಗದ ಬಟ್ಟಲಿದೆ. ಒಂದು ಯುಗ ಬಂದರೆ ತೆಗಿಬೇಕು. ಅದು ಮುಕ್ಕಾಗಿದೆ, ಯಾವ್ದು ತೆಗೆಯೋದಿಲ್ಲ. ಯುಗ ಬಂದರೆ ತೆಗಿಯೋದು. ಹಾಂ ರೀ. ಈಗ ಏನಾದರೂ ಪ್ರತೀತಿ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅದನ್ನು. ತಮ್ಮ ಇಷ್ಟಾರ್ಥ ಕೋರಿಕೆ ಕೇಳ್ತಾರೆ ಅದ್ರಾಗ. ಹೀಗೆ ಇಷ್ಟಾರ್ಥ ಏನಾದರೂ ಅದು ಫ್ರೀಯಾಗಿ ತಿರುಗುತ್ತೆ. ಕೆಲವೊಂದು ಸಲ ಭಾರಿ ಫ್ರೀ ತಿರುಗಿಬಿಡುತ್ತೆ. ಅದು ಕೆಲವೊಂದು ಸಲ ತಿರುಗೋದೇ ಇಲ್ಲ. ಆ ಕಂಬ ಸರಿತೈತೆ ಹೊರತು ತಿರುಗಾಗಲ್ಲ. ಅದು ಸರದೈತೆ ನೋಡ್ರಿ ಮುಂದಕ್ಕೆ ಹೆಂಗೆ ಸರದೈತೆ ಅದು ಅಷ್ಟು ಟೈಟ್ ಕುಂತಿರುತ್ತೆ. ಒಂದೊಂದು ಸಲ ಭಾರಿ ಫ್ರೀ ಇರುತ್ತೆ. ಅದು ಇಷ್ಟಾರ್ಥ ಕೋರಿಕೆ ಕೇಳ್ತಾರೆ. ಅದು ಫ್ರೀಯಾಗಿ ತಿರುಗಿ ಅದು ಕೆಲಸ ಆಗಿದೆ, ಸ್ವಲ್ಪ ಟೈಟ್ ತಿರುಗಿದೆ ಅಂದರೆ ಸ್ವಲ್ಪ ಆಗೋದಿಲ್ಲ, ಲೇಟ್ ಆಗುತ್ತೆ ಅಂತ ಒಂದು ನಂಬಿಕೆ ಇಟ್ಟಿದ್ದಾರೆ. ಅವರವ್ರ ಭಕ್ತಿ ಅದು. ಹಾಗಾಗಿ ಕೆಲವೊಬ್ಬರು ಸಮಸ್ಯೆಗಳು ಅದರಿಂದ ಪರಿಹಾರ ಆಗಿದ್ದಾವೆ. ಅವರು ಅದಕ್ಕೆ ಸೇವೆ ಸಲ್ಲಿಸಿದ್ದಾರೆ ಬಂದು. ಅದಕ್ಕೆಲ್ಲ ಜ್ವಾಳ ಹಾಕಿ ಅದ್ರ ತುಂಬ ಅದಕ್ಕೆ ಏನೆಲ್ಲ ಉಡಿ ಸಾಮಾನು ಎಲ್ಲ ಇಟ್ಟು ಪೂಜೆ ಮಾಡಿ ಅದಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ఈ క్షేత్రం చాలా ప్రసిద్ధమైంది. ఓకే. ఎప్పుడు మా చిన్నప్పటి నుంచి ఉంటుంది ఈ క్షేత్రం. ఇప్పుడు కార్తీక మాసంలో చాలా మంది జనం వచ్చేవారు బాగా. ఓకే. అదే రాను రాను ఇలా తగ్గిపోతున్నారు. మీరు ఎక్కడి నుంచి వస్తున్నారు? మేము ఆంధ్ర. మరి ఎక్కడ ఎన్ని సంవత్సరాల నుంచి వస్తున్నారు ఇక్కడికి? మేము మా అమ్మగారి ఇంటికి వచ్చినా ఎప్పుడు వచ్చినా మేము దర్శనం చేసుకోకుండా వెళ్తాం. మీ అమ్మగారి ఊరు ఇక్కడేనా? ఇక్కడ కర్ణాటక. మా అమ్మగారి ఏ ఊరు? బస్సు. ఓకే. మాదైతే ఆంధ్ర అమ్మ.
సరే అమ్మా. చాలా విశిష్టత. ఇది మనసులో ఏమన్నా అనుకుంటే మనం ఇది తిప్పితే అవుతుంది. ఓకే. మా చిన్నప్పుడు నేను అనుకున్నాను, అయింది నాకు. అయిందా? మా మావయ్యనేమో మా నాన్న చేయొద్దని, మా అమ్మేమో చేయమని, మా వీళ్ళిద్దరు దెబ్బలాట్లో. ఓకే. అయితే మా మావయ్యని చేసుకోవాలి, ఇది అవుతుందా అవుదా అని తిప్పాను. ఇలా తిప్పగానే తిరిగేసింది. కానీ మావయ్యని ఇచ్చి పెళ్లి చేశారు నాకు. కోరిక తీరిపోయింది. వాళ్ళిద్దరి గురించి నేను అనుకున్నా, వాళ్ళిద్దరు దెబ్బలాడేసుకుంటున్నారు. అప్పుడు ఊరిని ఇలాగ అన్నం అలా అయింది. అలా మనసులో అనుకుంటే అవుతుంది. ఓకే. ఇది బాగా ప్రసిద్ధ క్షేత్రం, చాలా మంచి క్షేత్రం. కోట్లింగాలమ్మ ఇది. ನಮ್ಮ ದೇವಸ್ಥಾನದ ಈಶ್ವರ ಪಾಣಿಬೆಟ್ಲು ವಿಶೇಷ ರೀ. ಓಕೆ. ಪಾಣಿಬೆಟ್ಲು ನಮ್ಮದು ರೈಟ್ ಸೈಡ್ ಪಾಣಿಬೆಟ್ಲು. ಓಕೆ. ನೋಡಿ ಈ ಸೈಡ್ ಪಾಣಿಬೆಟ್ಟಿದೆ ಈಶ್ವರನಿಗೆ. ನೀವೆಲ್ಲ ಈಶ್ವರನ ನೋಡ್ಬೋದು. ಲೆಫ್ಟ್ ಸೈಡ್ ಪಾಣಿಬೆಟ್ಲು ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲವೂ ಆ ಕಡೆನೇ ಪಾಣಿಬೆಟ್ಲು ರೀ. ಈಶ್ವರ ಮೇನ್ ಈಶ್ವರ ಬಂದುಬಿಟ್ಟು ರೈಟ್ ಸೈಡ್ ಪಾಣಿಬೆಟ್ಲು, ಸಿಂಗಲ್ ಈಶ್ವರ. ಅಪೋಸಿಟ್ ಇರೋ ನಂದಿ ಸ್ಪೆಷಲ್, ಒಂದು ಕೋಡು ಹಿಂದೆ ಬಾಗಿದೆ, ಒಂದು ಕೋಡು ಮ್ಯಾಲೂ ಇದೆ. ಕೋಡು ಒಂದು ಹಿಂಗಿದೆ, ಒಂದು ಹಿಂಗಿದೆ. ಒಂದು ಹಿಂದಕ್ಕೆ ಬಾಗಿದೆ ಕೋಡು, ಒಂದು ಮುಂದಕ್ಕೆ ಬಾಗಿದೆ. ಸ್ಪೆಷಲ್ ಕೋಡುಗಳು ಏನು ವಿಶೇಷ. ಆಮೇಲೆ ನಮ್ಮ ದೇವಸ್ಥಾನದ ಎಂಟ್ರೆನ್ಸ್ ಬಂದು ಹಿಂದೂ ಮುಸ್ಲಿಂ ಶೈಲಿ ಎಂಟ್ರೆನ್ಸ್ ಇದೆ. ಓಕೆ. ನೋಡಿ ಹಿಂಗಿವೆ ಗೋಪುರಗಳು, ಮಸೂದಿ ಮೇಲೆ ಇರ್ತಾವಲ್ರಿ ಇವು, ಹಿಂಗಿವೆ. ಆಮೇಲೆ ಹಿಂಗೆ 3 ಗರಿ ಇದೆ ಗೋಪುರ. ಅಂದರೆ ಮುಸಲ್ಮಾನ್ ಶೈಲಿ, ಹಿಂದೆ ಎಲ್ಲ ಹಿಂದೂ ಶೈಲಿ ಇದೆ ಗೋಪುರಗಳು. ಅಂದರೆ ಮುಸಲ್ಮಾನ್ ಹಿಂದೂ ಭಾವೈಕ್ಯತೆ ಸಂಕೇತ ತೋರಿಸುತ್ತೆ ದೇವಸ್ಥಾನ. ಆಮೇಲೆ ವಿಶಿಷ್ಟ ಏನಂದರೆ ದ್ವಾರ ಬಾಗಿಲು ಪೂರ್ವಕ್ಕಿದೆ, ಗರ್ಭಗುಡಿ ಉತ್ತರಕ್ಕಿದೆ. ಎಲ್ಲ ಡಿಫ್ರೆಂಟ್ ರೀ. ಗರ್ಭಗುಡಿ ಉತ್ತರಕ್ಕಿದೆ, ದ್ವಾರ ಬಾಗಿಲು ಪೂರ್ವಕ್ಕಿದೆ. ನಮ್ಮ ದೇವಸ್ಥಾನದಲ್ಲಿ ಹೊರಗಡೆ ಈಶ್ವರ ಬಂದುಬಿಟ್ಟು 50% ರೈಟ್ ಸೈಡು, 50% ಲೆಫ್ಟ್ ಸೈಡ್ ಪಾಣಿಬೆಟ್ಲುಗಳು. ನೋಡಿರಿ, ಇಲ್ಲೇ ರೈಟ್ ಸೈಡ್ ಪಾಣಿಬೆಟ್ಲು, ಇಲ್ಲೇ ಲೆಫ್ಟ್ ಸೈಡ್ ಪಾಣಿಬೆಟ್ಲು.